Aile Aile Mali Pamela Mali ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಸುಕ್ಕ ಮಾಡಬೇಕಂತ ಇದ್ದೇನೆ. ಯಾವುದಂದರೆ ಟೈಸನ್ 1 kg ತಗೊಂಡು ಬಂದೆ ಕೋಳಿ ಮಾಂಸ. ನಾನು ಒಬ್ಬನಿಲ್ಲ, ಹಾಗೆ ಟೈಸನ್ ಕೋಳಿ ತೊಗೊಂಡ್ಬಂದೆ. ಟೈಸನ್ ಕೋಳಿ ನನ್ನ ರೀತಿ ನಾನು ಹೇಗೆ ಯಾವ ಸ್ಟೈಲಲ್ಲಿ ಸುಕ್ಕ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ. ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಓಕೆ, ನಿಮಗೀಗ ನಾನು ಎಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತಿದ್ದೇನೆ. ಒಂದು ಟೈಸನ್ ಕೋಳಿ ಸುಕ್ಕ ಮಾಡೋದಕ್ಕೆ ಒಂದು ಉದ್ದ ಮುಂಚಿ ಒಂದು 12 ತಗೊಂಡಿದ್ದೇನೆ. ಚಿಕ್ಕದೊಂದು 2 ಹಾಕಿದ್ದೇನೆ. ಅದು ಖಾರ ಉಂಟು ಸಾಕಷ್ಟು. ಮತ್ತು ಇಲ್ಲಿ ಒಂದು 6 ಚಮಚ ಸಾಂಬಾರ, ಸ್ವಲ್ಪ ಎಳ್ಳು, ಮತ್ತು 1/4 ಚಮಚ ಮೆಂತೆ, ಮತ್ತು ಸಾಸಿವೆ, ಇದು ಜೀರಿಗೆ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಬಡೆ ಸೊಪ್ಪು ತಗೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಏಲಕ್ಕಿ ತಗೊಂಡಿದ್ದೇನೆ. ಮತ್ತು ಕೆತ್ತೆ ಅದೆಲ್ಲ ತಗೊಂಡಿದ್ದೇನೆ. ಸ್ವಲ್ಪ ಹೆಡೆ ಮುಂಚಿ ಒಂದು 4-5 ಕಾಳು ತಗೊಂಡಿದ್ದೇನೆ. ಈಗ ಗ್ಯಾಸ್ ಹೊತ್ತಿಸಬೇಕು. ಗ್ಯಾಸ್ ಹೊತ್ತಿ ಬನ್ನೆಲ್ಲ ಇಟ್ಟಿದ್ದೇನೆ. ಬನ್ನೆಲೆ ಇಟ್ಟು ಬೆಣ್ಣೆ ಬಿಸಿ ಆಗ್ತಾ ಉಂಟು. ಸ್ವಲ್ಪ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಹಾಕಿ ಈ ಚಿಕನಿಗೆ ಬೇಕಾದ ಹಿಡಿದೆಲ್ಲ ಉದ್ದ ಮೆಣಸು, ಗಿಡ್ಡ ಮೆಣಸು 2, ಉದ್ದ ಮೆಣಸು ಒಂದು 12 ಹಾಕಿ ಮೆಲ್ಲ ಇಡಬೇಕು. ಗ್ಯಾಸ್ ಮೆಲ್ಲ ಇಟ್ಟು ಫ್ರೈ ಮಾಡಬೇಕು. ಫುಲ್ಲು ಫ್ರೈ ಮಾಡಬೇಕು. ಫ್ರೈ ಮಾಡಿ ಇಟ್ಕೊಳ್ಬೇಕು. ಮತ್ತು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಫುಲ್ಲು ಫ್ರೈ ಮಾಡಿ ಇಟ್ಕೊಳ್ಬೇಕು. ಸ್ಲೋ ಇಟ್ಕೋಬೇಕು. ಸ್ಲೋ ಇಟ್ಕೊಂಡ್ರೆ ಇಲ್ಲದ್ರೆ ಅದು ಮೆಲ್ಟ್ ಆದರೆ ಸರಿಯಾಗೋದಿಲ್ಲ. ಸ್ವಲ್ಪ ಅಲ್ಲಿ ಫ್ರೈ ಮಾಡಬೇಕು. ಖಾರ ಬೇಕಾದವರು ಹಾಕ್ಬೋದು, ಬೇಡಾದರೆ ಸಾಕು. ಇಷ್ಟು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಬೇಸ್ ಸೊಪ್ಪು ಹಾಕಬೇಕು. ಮಾಡಿ ಕರಿಬೇವು ಉಂಟಲ್ಲ, ಕರಿಬೇವು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಯಿತು. ಮೆಣಸು ಫ್ರೈ ಆದಮೇಲೆ ಮತ್ತೆ ಬೇರೆ ಎಳ್ಳು, ಸಾಂಬಾರ, ಕೆತ್ತೆ, ಜೀರಿಗೆ, ಸಾಸಿವೆ, ಮೆಂತೆ ಎಲ್ಲ ಹಾಕಿ ಇನ್ನು ಅದನ್ನು ಕೂಡ ಫ್ರೈ ಮಾಡಬೇಕು. ಫುಲ್ಲು ಫ್ರೈ ಮಾಡಬೇಕು ಅಂತ ಚೆಂದ ಮಾಡಿ ಫ್ರೈ ಮಾಡಬೇಕು. ಎಳ್ಳು ಹಾಕಿದರೆ ಸ್ವಲ್ಪ ಚೆಂದ ಆಗುತ್ತೆ. ಟೈಸನ್ ಕೋಳಿಗೆಲ್ಲ ಹಾಕಬೇಕು. ಇದು ಟೈಸನ್ ಕೋಳಿಗೆ ಹಾಕಿದರೆ ಒಳ್ಳೆಯದು. ಫುಲ್ಲು ಫ್ರೈ ಮಾಡಿ ಮಿಕ್ಸಿಗೆ ಹಾಕಿಟ್ಟು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಇಡಬೇಕು. ಇಟ್ಟು ಇನ್ನು ಟೈಸನ್ ಕೋಳಿ ತಂದದನ್ನು ಕ್ಲೀನ್ ಮಾಡಲಿಕ್ಕೆ ಮಾಡುವ. ಗ್ಯಾಸ್ ಬಂದ್ ಮಾಡುವ. 1 kg ಅಷ್ಟು ಟೈಸನ್ ತಂದಿದ್ದೇನೆ. ಅದನ್ನು ಬೇರೆ ಕೊಡೋದಿಲ್ಲ ಇಲ್ಲಿ ಅವರು. ನಾವು ಡೈಲಿ ಕಸ್ಟಮರ್ ಅಂತ ಒಂದು ಇಡೀ ಕೋಳಿಯನ್ನು ಇದು ಮಾಡಿ 1 kg ನಮಗೆ ಕೊಟ್ಟರು. ಅದನ್ನು ಹೇಗೆ ಮಾಡಿದ್ರಂತೆ, ಕಟ್ ಮಾಡಿ ಬಿಸಿಗೆ ಹಚ್ಚಿ, ನಮ್ಮ ಊರಿನ ಕೋಳಿ ಹೇಗೆ ಮಾಡ್ತಾರೆ ಬಿಸಿ ಮಾಡಿ ಅದರ ಚರ್ಮವನ್ನೆಲ್ಲ ಕರ್ಚಿಸಿ ಮಾಡ್ತಾರೆ, ಆ ಥರ ಮಾಡಿ ಕೊಟ್ಟಿದ್ದಾರೆ. ಚೆಂದ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದೊಡ್ಡ ಪೀಸೆಲ್ಲ ದೊಡ್ಡದಿದೆ. ಇನ್ನೊಂದು ಪೀಸನ್ನೆಲ್ಲ ಚಿಕ್ಕದು ಮಾಡಿ ತೊಳೆದು ಕುಕ್ಕರಲ್ಲಿ ಇಡಬೇಕು. ಯಾಕೆಂದರೆ ಅದು ದೊಡ್ಡದು ಕೋಳಿ. ಕುಕ್ಕರಲ್ಲಿ ಇಡಲಿಲ್ಲಾದರೆ ಅದು ಬೇಯೋದಿಲ್ಲ. ಸರಿ ಬೇಯಿದರೆ ಮಾತ್ರ ಅದು ಚೆಂದ ಆಗೋದು. ಇದು ಊರಿನ ಕೋಳಿಗಿಂತ ಭಾರಿ ಸ್ಟ್ರಾಂಗ್. ನೀವು ನೋಡಿ, ನನ್ನ ವಿಡಿಯೋ ಸ್ಕಿಪ್ ಮಾಡಿದ ನೋಡಿ, ಮತ್ತು ಇದರದ್ದು ಮಾಡಿ ನೀವು ಟೇಸ್ಟ್ ನೋಡಿ. ನನ್ನ ರೆಸಿಪಿ ನೋಡಿದ್ದೀರಲ್ಲ, ನಾನು ಎಂತೆಲ್ಲ ಹಾಕಿದ್ದೇನೆ ಅಂತ. ಅದು ನನ್ನ ಸ್ಟೈಲಲ್ಲಿ ಮಾಡಿದ್ದು. ನೀವು ಹೇಗೆ ಮಾಡ್ತೀರಾ ಗೊತ್ತಿಲ್ಲ. ನೀವು ನಿಮ್ಮ ಸ್ಟೈಲಲ್ಲಿ ಮಾಡಿ ಕೂಡ ನೋಡ್ಬೋದು, ನನ್ನ ಸ್ಟೈಲಲ್ಲಿ ಕೂಡ ಮಾಡಿ ನೋಡ್ಬೋದು. ಮಸಾಲ ಎಲ್ಲ ರೆಡಿ ಆಯಿತು. ಮಸಾಲ ರೆಡಿ ಮಾಡಿ ಇಟ್ವಿ. ಇನ್ನು
ಕೋಳಿಯನ್ನು ಬೇಯಿಸಲಿಕ್ಕೆಲ್ಲ ಏನು ಹಾಕಬೇಕಂತ ನಿಮಗೆ ತೋರಿಸ್ತೇನೆ, ಎಂತೆಲ್ಲ ಹಾಕಬೇಕು, ಹೇಗೆಲ್ಲ ಮಾಡಬೇಕಂತ ತೋರಿಸ್ತೇನೆ. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟೆ. ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕು, ಇಲ್ಲದ್ರೆ ಅದು ಬೇಯುವುದಿಲ್ಲ. ಏಕೆಂದರೆ ಅದು ಭಯಂಕರ ಗಟ್ಟಿ ಇರ್ತದೆ. ನಮಗೆ ಆಗ್ಬೋದು, ಮಕ್ಕಳೆಲ್ಲ ಇದ್ದರೆ ಹೇಳಿದ್ದು ನಾನು, ಮಕ್ಕಳೆಲ್ಲ ಅವರು ಇದ್ದರೆ ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುಕ್ಕರಲ್ಲಿ ಒಂದು 3-4-5-6 ವಿಸಿಲನ್ನು ಹೊಡೆದರೆ ಅದೊಂದು ಟೇಸ್ಟ್ ಆಗ್ತದೆ. ನೋಡುವ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. 1.5 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೊಂದು 2 ಚಿಕ್ಕ ಚಿಕ್ಕ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ. ಇದೆಲ್ಲ ಈಗ ಬೇಯಿಸುವಾಗ ಮುಂಚೆ ಹಾಕಬೇಕು. ಗ್ಯಾಸ್ ಹೊತ್ತಿಸಿ ಕುಕ್ಕರನ್ನು ಮಾಡಬೇಕು. ಸ್ವಲ್ಪ ಬಿಸಿ ಆಗಬೇಕು. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ, ಬಿಸಿ ಆಗಿದೆ ಅಂತ ನೋಡುವ. ಬಿಸಿ ಆದಮೇಲೆ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಇದ್ದರೆ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ತೆಂಗಿನಕಾಯಿ ಎಲ್ಲ ಹಾಕಿ ಬಿಸಿ ಆಗೋ ತನಕ ಬಿಡಬೇಕು. ಫುಲ್ಲು ಬಿಸಿ ಆಗಬೇಕು. ಹಾಕಿ ಟೊಮೆಟೊ ನೀರು ಫುಲ್ಲು ಫ್ರೈ ಮಾಡಬೇಕು. ಒಟ್ಟಿಗೆ ಹಾಕಿ ಬೇರೆ ಬೇರೆ ಹಾಕಿದರೆ ಆಯಿತು, ಮಿಕ್ಸ್ ಮಾಡಿ ಸಹ ಹಾಕಿದರೆ ಆಯಿತು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ. ಫುಲ್ಲು ಡ್ರೈ ಮಾಡಬೇಕು. ಇದು ಫುಲ್ ಅಂದರೆ ಅದು ಕೆಂಪು ಬಣ್ಣಕ್ಕೆ ಬರಬೇಕು, ಆ ಥರ ಮಾಡಬೇಕು. ಮಾಡಿ ಆಮೇಲೆ ಮಸಾಲೆ ಹಾಕಿ ಒಂದು ಕೋಳಿ ಹಾಕಬೇಕೆಲ್ಲ. ಫುಲ್ಲು ಫ್ರೈ ಆಗಬೇಕು, ಟೇಸ್ಟ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದ್ದರೆ ಸ್ವಲ್ಪ ಇಟ್ಟು ಫುಲ್ಲು ಫ್ರೈ ಆಗಬೇಕು. ಫುಲ್ಲು ಫ್ರೈ ಆಗೋ ತನಕ ಮಾಡಬೇಕು. ಫುಲ್ಲು ಫ್ರೈ ಆಗೋ ತನಕ ಮಾಡಬೇಕು. ತಿಳ್ಕಲ್ಲ, ಕೆಂಪು ಬಣ್ಣಕ್ಕೆ ಬರಬೇಕದು. ಕೆಂಪು ಬಣ್ಣಕ್ಕೆ ಬಂದ ಮೇಲೆ ಕೋಳಿ ಹಾಕಬೇಕು. ಕೋಳಿ ಮಸಾಲ ಎಲ್ಲ ಹಾಕಿ ಬೇಯಿಸಬೇಕು. ಮಸಾಲ ಒಂದು ಸ್ವಲ್ಪ ಕೋಳಿ ಬೇಯಿಸಿ ಆಮೇಲೆ ಮಸಾಲ ಹಾಕಿ ಇನ್ನೊಂದು ಸಲ ಬೇಯಿಸುವ. ಫಸ್ಟು ಕೋಳಿಯನ್ನು ಬೇಯಿಸಬೇಕು. ಇನ್ನು ತೊಳೆದ ಕೋಳಿಯನ್ನು ಹಾಕುವ. ತೊಳೆದ ಕೋಳಿಯನ್ನೆಲ್ಲ ಹಾಕುವ. ಸ್ವಲ್ಪ ಮಿಕ್ಸ್ ಮಾಡುವ. ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು. ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಮತ್ತೆ ಬೇಕಾದರೆ ನೋಡಿ ಹಾಕುವುದು. ಜಾಸ್ತಿ ಹಾಕಬೇಡಿ. ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಿ ಮಿಕ್ಸ್ ಮಾಡುವ. ಸರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯ ಒಂದು 3-4 ವಿಸಿಲ್ ಆದಮೇಲೆ ಮಸಾಲೆ ಹಾಕಿ ಇನ್ನು ಬೇಯಿಸಲಿಕ್ಕುಂಟು. ಮಸಾಲೆ ಹಾಕಿ ಬೇಯಿಸುವ. ಸ್ವಲ್ಪ ಬೇಯ್ದಾದ್ಮೇಲೆ ಮಸಾಲೆ ಮಾಡಿ ಮಿಕ್ಸ್ ಮಾಡಿ ಇನ್ನು ಬೇಯಿಸುವ. ಒಂದು 6 ವಿಸಿಲ್ ತನಕ ಬೇಯಬೇಕು. ಬೇಯಿಸಿದ ಮೇಲೆ ಟೈಸನ್ ಸುಕ್ಕ ರೆಡಿ ಆಗುತ್ತೆ. ಈಗ ಮಿಕ್ಸೆಲ್ಲ ಮಾಡಿ ಆಯಿತು. ಒಂದು 6 ವಿಸಿಲ್ ತನಕ ನೋಡುವ. 6 ವಿಸಿಲ್ ತನಕ ನೋಡಿ ಟೈಸನ್ ಬೆಂದಿರ್ತದೆ. ಸ್ವಲ್ಪ ಉಪ್ಪು ನೋಡಿ. ಎಲ್ಲ ಚೆಂದ ಆಯಿತು. ಹೇಗಿದೆ ಈಗ ಊಟಕ್ಕೆ ಕುತ್ಕೊಂಡಿದ್ದೇನೆ. ಹೇಗಾಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರ್ ಆಗಿದೆ. ನನ್ನ ಟೈಸನ್ ಚಿಕನ್ ರೆಸಿಪಿ ಒಳ್ಳೆಯದಾಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್. ನನ್ನ ಇವತ್ತಿನ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಬಾಯ್. ಇವತ್ತಿನ ಚಿಕನ್
ಟೈಸನ್ ಚಿಕನ್ ಸುಕ್ಕ ರೆಸಿಪಿ ಒಳ್ಳೆಯದಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಬಾಯ್.